ಎಲ್ರಿಗೂ ನಮಸ್ಕಾರ. ಇವತ್ತು ನಾನು 10 ಮಿನಿಟ್ಸಲ್ಲಿ ಒಲೆ ಮೇಲೆ ಬೇಯಿಸ್ತೀನಿ ಯಾವ ಥರ ಹಸೆ ಬಜ್ಜಿ ಅಂತ ಮಾಡೋದನ್ನ ಅಂತ ನಾನು ಹೇಳ್ಕೊಡ್ತೀನಿ. ಸಾಂಬಾರನ್ನ ಕಡಲೆ ಬೀಜ ಮತ್ತು ಹಸಿರು ಮೆಣಸಿನ್ಕಾಯಿನ ಈ ಥರ ಹುರ್ಕೊಳ್ಳಿ, ಚೆನ್ನಾಗಿರುತ್ತೆ. ಆಮೇಲೆ ಇದನ್ನು ನೈಟ್ ಹೊತ್ತು ಮಾಡ್ತೀವಿ ನಮ್ಮ ಕಡೆ. ನಿಮ್ಮ ಕಡೆ ಎಲ್ಲ ಯಾರ್ಯಾರು ಮಾಡ್ತೀರಾ ಅಂತ ಹೇಳಿ. ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಇದನ್ನು ನಮ್ಮ ಕಡೆ ಹಸೆ ಬಜ್ಜಿ ಅಂತ ಕರಿತೀವಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಮಿಕ್ಸಿ ಜಾರಲ್ಲಿ ಜೀರಿಗೆ ಮತ್ತು ಉಪ್ಪು ನಿಮಗೆ ಎಷ್ಟು ಟೇಸ್ಟಿಗೆ ಬರುತ್ತೋ ಅಷ್ಟು, ನಾನು ಇಬ್ಬರಿಗೆ ಮಾಡ್ತಾ ಇರೋದು. ಮತ್ತು ಹುಣಸೆಹಣ್ಣು ಕೂಡ ಹಾಕಿ. ಇದಕ್ಕೆ ತುಂಬ ಟೇಸ್ಟ್ ಕೊಡೋದು ಅಂದರೆ ಕಡಲೆ ಬೀಜನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಳಿ. ಕಡಲೆ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ, ಇದು ಆಪ್ಷನ್ಸು. ನನಗೆ ಕಡಲೆ ಸ್ವಲ್ಪ ಇದ್ದರೆ ಚೆನ್ನಾಗಿ ಅನಿಸುತ್ತೆ, ಅದಕ್ಕೋಸ್ಕರ. ಕೊತ್ತಂಬರಿ ಸೊಪ್ಪು ಬೇಕು, ಚೆನ್ನಾಗಿರುತ್ತೆ. ನಾನು ಒಂದು 15 ಮಿನಿಟ್ಸ್ ಮುಂಚೆನೇ ಕಡಲೆಬೇಳೆನ ಹಾಕಿದೆ. ಇದನ್ನು ಕಾಯಿ ಮತ್ತು ಈರುಳ್ಳಿ ಎಲ್ಲ ರುಬ್ಬಾದ್ಮೇಲೆ ನಾವು ಒಂದು ಸ್ವಲ್ಪ ಕಟ್ ಮಾಡಿರೋ ಈರುಳ್ಳಿ ಮತ್ತು ಕಡಲೆಬೇಳೆನ ಆ ಸಾಂಬಾರಲ್ಲಿ ಹಾಕಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಮತ್ತು ನಾವು ಹುರಿದಿರೋ ಅಂಥ ಕಡಲೆ ಬೀಜ ಮತ್ತು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಕಾಯಿ ಎಲ್ಲ ಹಾಕ್ಕೊಂಡು ರುಬ್ಬಿ, ಸ್ವಲ್ಪ ಸ್ಮೂತಾಗಿ ರುಬ್ಬಬೇಡಿ. ಇದು ಸ್ವಲ್ಪ ತರಿ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ತರಿ ಇದ್ರೆ ಅಷ್ಟೊಂದರ ಈ ಕಡೆ ಸ್ಮೂತು ಬೇಡ, ಈ ಕಡೆಗೆ ತರಿನೂ ಬೇಡ. ನೋಡ್ಬೋದು ಈ ಥರ ಹಾಕಿ ಆಮೇಲೆ ಇದು ಈರುಳ್ಳಿ ಮತ್ತು ಕಡಲೆಬೇಳೆ ನೆನೆಸಿರೋದನ್ನು ಹಾಕಿ ಮಿಕ್ಸ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಸೆ ಬಜ್ಜಿ ಜೊತೆ ಬಿಸಿ ಮುದ್ದೆ ಉಂಡು ನೋಡಿ, ಚೆನ್ನಾಗಿರುತ್ತೆ.